ಇನ್ನು ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಗೌಡ ಹತ್ಯೆ ಪ್ರಕರಣ ಸಕರಾಯಪಟ್ಟಣ ತಲುಪಿದಂತ ಮೃತದೇಹ ಸಕರಾಯಪಟ್ಟಣದಲ್ಲಿ ಜಮಾವಣೆಗೊಂಡಿರುವಂತಹ ನೂರಾರು ಜನರಿಗೆ ಆದಂತ ಘರ್ಷಣೆ ಅಂತ ಗೊತ್ತಾಗ್ತಾ ಇದೆ. ಸಕರಾಯಪಟ್ಟಣ ತಲುಪಿದಂತ ಗಣೇಶ್ ಮೃತದೇಹ ಸಕರಾಯಪಟ್ಟಣದಲ್ಲಿ ಜಮಾವಣೆಗೊಂಡಿರುವಂತಹ ನೂರಾರು ಜನ ದತ್ತ ಜಯಂತಿಯ ಒಂದು ಬ್ಯಾನರ್ ವಿಚಾರವಾಗಿ ಗಲಾಟೆ ಆಯಿತು. ಬಜರಂಗ ದಳದ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಘಟನೆ ನಡೆದಂತಹ ಸ್ಥಳದಲ್ಲಿ ಪೊಲೀಸರು ಕೂಡ ಸಂಪೂರ್ಣ ಪರಿಶೀಲನೆಯನ್ನ ನಡೆಸ್ತಿದ್ದಾರೆ. ಸೋಕೋ ಟೀಮ್ ಕೂಡ ಬಂದು ಪರಿಶೀಲನೆ ನಡೆಸ್ತಾ ಇರೋದು. ಗಣೇಶ್ ಎನ್ನುವ ಕಾಂಗ್ರೆಸ್ನ ಕಾರ್ಯಕರ್ತ ಸಕರಾಯಪಟ್ಟಣದಲ್ಲಿ ಏನು ಈ ದತ್ತ ಜಯಂತಿಯ ಬ್ಯಾನರ್ನ ಹಾಕಿದ್ರು, ಅದನ್ನು ತೆರವುಗೊಳಿಸೋದಂಥ ವಿಚಾರದಲ್ಲಿ ಆದಂಥ ಕಿರಿಕ್ ಅಂತ ಗೊತ್ತಾಗಿದೆ. ಸಂಜಯ್ ಮಿಥುನ್ ಸೇರಿದ ಹಾಗೆ ಒಂದಷ್ಟು ಜನರು, ಒಟ್ಟು 8 ಜನರ ಮೇಲೆ ಆರೋಪ ಇದೆ ಈಗ. ಇದೀಗ ನೋಡ್ತಾ ಇದ್ರೆ ಒಂದು ಕಡೆ ಆಸ್ಪತ್ರೆ ಬಳಿ ಏನು ಚಿಕ್ಕಮಗಳೂರು ಆಸ್ಪತ್ರೆಗೆ ಬಾಡಿಯನ್ನು ತರಲಾಗಿತ್ತು. ಅಲ್ಲಿಂದ ಈಗ ಕುಟುಂಬದವರಿಗೆ ಒಪ್ಪಿಸ್ತಿರುವಂಥದ್ದು. ಈಗ ಚಿಕ್ಕಮಗಳೂರಿನ ಪ್ರತಿನಿಧಿ ಅಶ್ವೇತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶ್ವೇತ್, ಈಗ ಕೇವಲ ಒಂದು ಬ್ಯಾನರ್ ವಿಚಾರವಾಗಿ ಇಷ್ಟೆಲ್ಲ ಆಯ್ತಾ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಬ್ಯಾನರ್ ಮಾತ್ರ ಒಂದು ಕಾರಣ ಆಯ್ತಾ? ಹಿಂದೆ ಕೂಡ ಏನಾದರೂ ವೈಷಮ್ಯ ಐತೆ ಇಬ್ಬರ ನಡುವೆ? ಏನಾಯ್ತು ಎಕ್ಸಾಕ್ಟ್ಲಿ? ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ ಅಲ್ಲಿ? ಖಂಡಿತವಾಗ್ಲೂ ಅವಿನಾಶ್, ಏನು ಗಣೇಶ್ ಗೌಡ ಅವರ ಬರ್ಬರ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಿರುವಂಥದ್ದು. ಈಗ ಗಣೇಶ್ ಗೌಡ ಅವರ ಮೃತದೇಹ ಸಕರಾಪಟ್ಟಣಕ್ಕೆ ತಲುಪಿದೆ. ಇಲ್ಲಿ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಬಜರಂಗ ದಳದ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇರುವಂಥದ್ದು. ಅವಿನಾಶ್, ಪ್ರಮುಖವಾಗಿ ಏನು ಬ್ಯಾನರ್ ತೆರವು ವಿಚಾರಕ್ಕೆ ಮಾತ್ರ ಈ ಘಟನೆ ನಡೆದಿಲ್ಲ, ಹಳೆಯ ದ್ವೇಷ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಗಣೇಶ್ ಗೌಡ ಅವರ ಸಹೋದರರೇ ಹೇಳ್ತಾ ಇದ್ರು, ಇದು ಹಳೆಯ ದ್ವೇಷ, ಜೊತೆಗೆ ನನ್ನ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದಿದ್ದ, ಜೊತೆಗೆ ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿದ್ದ. ಆ ಬಳಿಕ ಸಾಕಷ್ಟು ನನ್ನ ತಮ್ಮನ ಮೇಲೆ ಅಟ್ಯಾಕ್ ಮಾಡ್ತಿದ್ರು, ಜೊತೆಗೆ ದ್ವೇಷವನ್ನ ಬೆಳೆಸ್ಕೊಂಡಿದ್ರು ಅಂತ ಹೇಳ್ತಾ ಇದ್ರು. ಜೊತೆಗೆ ಸಾಕಷ್ಟು ಜನ ಇಲ್ಲಿದ್ದಾರೆ, ಇವ್ರನ್ನ ಮಾತಾಡ್ಸೋಣ. ಇವರೆಲ್ಲರೂ ಗಣೇಶ್ ಗೌಡ ಅವರ ಸ್ನೇಹಿತರಾಗಿದ್ರು, ಒಡನಾಡಿಯಾಗಿದ್ರು. ಏನು ಕಾರಣ ಅಂತ ಅವ್ರನ್ನೇ ಕೇಳೋಣ. ಸರ್, ಏನಾಯ್ತು ಸರ್? ಇದು ನಿನ್ನೆ ಅವನು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾನೆ ಆಲ್ರೆಡಿ. ಈಗ ಇಲ್ಲಿ ಸಕರಾಪಟ್ಟಣದಲ್ಲಿ ನಿನ್ನೆ ಆಗಿದೆ, ಫ್ಲೆಕ್ಸ್ ತೆಗಿತಾ ಬಜರಂಗ ದಳದ್ದು ಇದು ದತ್ತ ಜಯಂತಿ ಫ್ಲೆಕ್ಸ್ ಹಾಕಿದ್ರು. ಫ್ಲೆಕ್ಸ್ ತೆಗಿಯೋ ಟೈಮಲ್ಲಿ ನೀವು ಗ್ರಾಮ ಪಂಚಾಯತ್ ಮೆಂಬರ್ ಇರೋದ್ರಿಂದ ಅದ್ರದ್ದು ಬಗ್ಗೆ ಏನು ಫ್ಲೆಕ್ಸ್ ಮಾತಾಡೋಕೆ ಹೋಗಿದ್ದಾರೆ. ವಾಗ್ವಾದಾಗಿದೆ, ಸ್ವಲ್ಪ ವಾಗ್ವಾದ ನಡಿಬೇಕಾರೆ ಯಾವ ಫ್ಲೆಕ್ಸಿಂದ ಏನು ತೊಂದರೆ ಇಲ್ಲಪ್ಪ, ನೀವು ಎಲ್ಲಿ ಬೇಕಾದ್ರೆ ಹಾಕೊಳ್ಳಿ, ಈ ಬಸ್ ಸ್ಟ್ಯಾಂಡಿಗೆ ಬಸ್ಸಿಗೆ ತೊಂದರೆ ಮಾಡಬೇಡಿ, ಬಸ್ಸಿಗೇನೋ ಅಡ್ಡ ಬಿದ್ದಿದೆ, ಬಸ್ಸು KSRTC ಬಸ್ಸಲ್ಲಿ ಬಸ್ಸಿಗೆ ಅಡ್ಡ ಬಿತ್ತಲ್ಲ, ಆ ಥರ ಎಲ್ಲ ಮಾಡಬೇಡಿ, ಜನಗಳಿಗೆ ತೊಂದರೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದನ್ನೇ ಟಾರ್ಗೆಟ್ ಇಟ್ಕೊಂಡು ಸಂಜೆ ಗಲಾಟೆ ಮಾಡಿದ್ದಾರೆ, ಗುಂಪು ಕಟ್ಕೊಂಡು ಬಂದು ಹೊಡೆಯೋಕೆ ಬಂದಿದ್ದಾರೆ. ಅವಾಗಲೂ ಸಮಾಧಾನ ಹೇಳಿ ಕಳಿಸಿದ್ದಾರೆ ಗಣೇಶು. ಮತ್ತು ಅದಾದಮೇಲೆ ಬಂದ್ಬಿಟ್ಟು ಸಂಜೆ ಒಂದು 20-25 ಜನ ಅವನಿಗೆ ಅಟ್ಯಾಕ್ ಮಾಡ್ಕೊಂಡು ಹುಡ್ಕೊ ಬಂದಿದ್ದಾರೆ. ಹುಡ್ಕೊ ಬಂದಾಗ ಆ ಥರ ಎಲ್ಲ ಮಾಡಬೇಡಿ, ಒಳ್ಳೆ ರೀತಿ ಹೇಳ್ತಾ ಇದ್ದೀವಿ ಅಂತ ಒಳ್ಳೆ ರೀತಿಯೇ ಬುದ್ಧಿ ಹೇಳಿ ಕಳಿಸಿದ್ದಾರೆ. ಮತ್ತೆ ಬಂದು ಅವ್ರು ಬಿಟ್ಟಿಲ್ಲ, ತೋಟದಲ್ಲಿ ಹೋಗ್ಬೇಕಾದ್ರೆ ಅಟ್ಯಾಕ್ ಮಾಡಿ ಹೊಡೆದಿದ್ದಾರೆ. ಅವನ ಬೆಳವಣಿಗೆನ ಸಹಿಸೋಕ್ಕಾಗದೆ, ಅವನ ಒಂದು ಏಳಿಗೆನ ಸಹಿಸೋಕ್ಕಾಗದೆ, ಅವನ ಮುಂದೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ನಿಗೆ ನಿಲ್ಲಬೇಕು ಅಂತಿದ್ದ. ಆ ಒಂದು ವೈಷಮ್ಯ, ಈ ರಾಜಕೀಯ ವೈಷಮ್ಯದಿಂದ ಅವನನ್ನು ಇವತ್ತು ಕೊಲೆ ಮಾಡಿದ್ದಾರೆ. ಒಂದು ಹಿಂದುತ್ವ, ಒಂದು ರಾಷ್ಟ್ರೀಯತೆ ಅನ್ನೋದನ್ನು ಇಟ್ಕೊಂಡು ಇವರು ಹಿಂದೂನೇ ಕೊಲೆ ಮಾಡಿರೋದು ಒಂದು ದೊಡ್ಡ ಇದಾಗಿದೆ. ಯಾವ ಹಿಂದೂನೂ ಇಲ್ಲ, ಯಾವ ಮುಸ್ಲಿಮೂ ಇಲ್ಲ, ಎಲ್ಲ ಅಣ್ಣ ತಮ್ಮಗಳ ಥರ ಬಾಳ್ತಾ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ ಈ ಥರ ಕೊಲೆ ಮಾಡಿರೋದು ನನ್ನ ಗೆಳೆಯನ್ನ ಒಂದು ಅತ್ಯುನ್ನತವಾದಂಥ ಒಂದು ಕ್ರೂರವಾದಂತಹ ಒಂದು ರಾಜಕೀಯ ಪದ್ಧತಿ. ಆಮೇಲೆ ಕಾನೂನು ಕಟ್ಟಳೆಗಳು ಇಲ್ಲಿ ಎಲ್ಲೂ ಸಂವಿಧಾನ ಕಾನೂನು ಕಟ್ಟಳೆಗಳು ಇಲ್ಲಿ ಇಲ್ಲ ಅನ್ನೋದನ್ನ ಒಂದು ಏನು ಅಂದರೆ ಈ ಒಂದು ಇದು ಮಾಡಿದ್ದಾರೆ. ಇಲ್ಲಿ ಸಕರಾಪಟ್ಟಣದಲ್ಲಿ ಇವತ್ತು ಕಗ್ಗೊಲೆ ಮಾಡಿದ ನಮ್ಮ ಸ್ನೇಹಿತನ ಒಂದು ಜಾತಿಯಾಗಿರ್ಬೋದು, ಒಂದು ಒಕ್ಕಲಿಗರ ಜಾತಿಯಲ್ಲಿ ಒಬ್ಬ ಲೀಡರ್ ಆಗಿ ಬೆಳೀತಾ ಇದ್ದವನನ್ನ ಇವತ್ತು ಒಂದು ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ. ಮುಂದಿನ ಚುನಾವಣೆಗೆ ಇವರಿಗೆ ಎದುರಾಳಿಯಾಗಿ ನಿಲ್ತಾನೆ ಅನ್ನೋ ಒಂದು ಭಯ ಅವರಿಗೆ. ಎಷ್ಟು ಭಯ ಇತ್ತು ಅಂದರೆ ಅವರಿಗೆ ಹೇಳಬಾರ್ದು. ಈ ಕೊಲೆನ ಎಲ್ಲ ಪ್ರತಿಯೊಬ್ಬ ಸಕರಾಪಟ್ಟಣದ ಮನೆಗೂ ಕೂಡ ಖಂಡಿಸ್ತಾ ಇದ್ದಾರೆ. ಇದು ವರ್ಷಾನುಗಟ್ಲೆಯಿಂದ ನಡೀತಾ ಇತ್ತು ಈ ವೈಷಮ್ಯ. ಇವತ್ತು ಅವನನ್ನ ತಿಂದು ಬಿಟ್ಟಿದ್ದಾರೆ. ಇವತ್ತು ಇದನ್ನ ನಾವು ಎಲ್ಲೇ ಹೋದ್ರೂ ಖಂಡಿಸ್ತೀವಿ, ಎಲ್ಲೇ ಹೋದ್ರೂ ಇದು ನ್ಯಾಯ ಸಿಗೋ ತನಕ ಬಿಡಲ್ಲ. ಇದ್ರ ಹಿಂದೆ ದೊಡ್ಡ ವ್ಯಕ್ತಿಗಳಿದ್ದಾರೆ. ಇದ್ರ ಹಿಂದೆ ಇದಕ್ಕೆ ನ್ಯಾಯ ಕೊಡಿಸ್ಲೇಬೇಕು. ಪೊಲೀಸ್ ಇಲಾಖೆಯವರು ದಯವಿಟ್ಟು ಇದಕ್ಕೆ ಯಾವುದೇ ಕೂಡ
ಒಂದು ಇನ್ಫ್ಲೂಯೆನ್ಸ್ ಇಲ್ಲದೆ ಯಾವುದೇ ಕೂಡ ಒಂದು ಇಲ್ದಂಗೆ ಇದನ್ನು ನ್ಯಾಯ ಕೊಡಿಸ್ಬೇಕು. ಯಾಕಂದರೆ ಅವನ ಮುಂದಿನ ರಾಜಕೀಯ ಭವಿಷ್ಯ ಚೆನ್ನಾಗಿದೆ, ಜನಗಳೊಟ್ಟಿಗೆ ಚೆನ್ನಾಗಿದ್ದ, ಜನ ಅವನನ್ನು ಪ್ರೀತಿಯಿಂದ ಅವನ್ನ ಸಹಕರಿಸ್ತಾ ಇದ್ರು. ಆ ಒಂದು ಇದರಿಂದೋಸ್ಕರ ಇದು ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ನಡ್ರಿ. ಇದು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಗಣೇಶ್ ಗೌಡ ಅವರ ಸ್ನೇಹಿತರ ಮಾತಾಗಿರುವಂಥದ್ದು. ಅವಿನಾಶ್, ಪ್ರಮುಖವಾಗಿ ಏನು ಧ್ವಜ ಕಟ್ಟುವ ವಿಚಾರದ ಹಿಂದೆ ಒಂದು ರಾಜಕೀಯ ವೈಷಮ್ಯ ಇದೆ ಅಂತ ಇವರೆಲ್ಲ ಆರೋಪ ಮಾಡ್ತಾ ಇರುವಂಥದ್ದು. ಈಗ ಬಸ್ ಸ್ಟ್ಯಾಂಡ್ ವರೆಗೂ ಕೂಡ ಈ ಒಂದು ಮೆರವಣಿಗೆ ಸಾಗುತ್ತೆ. ಅವಿನಾಶ್, ಧನ್ಯವಾದ ಅಶ್ವಥ್.